ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ತುಂಬಾ ದೊಡ್ಡವರು ಕೂತ್ಕೊಂಡಿದ್ದಾರೆ ಅವ್ರ ಮುಂದೆ, ತುಂಬಾ ಚಿಕ್ಕವಳು ನಾನು ಮಾತಾಡ್ಲಿಕ್ಕೆ. ಬಟ್ ಒಂದು ಅಪಾರ್ಚುನಿಟಿ ಸಿಕ್ಕಿದೆ, ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ. ನನ್ನ ಫಸ್ಟ್ ಬಿಗ್ ಕಮರ್ಷಿಯಲ್ ಮೂವಿ. ಇದರಲ್ಲಿ ಚಿಕ್ಕ ರೋಲ್ ಆಗಿದ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ತರುಣ್ ಅವರು ಹೇಳಿದಾಗ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಜಸ್ಟ್ ದರ್ಶನ್ ಅವ್ರ ಮೂವಿ ರಾಕ್ಲೈನ್ ಸರ್ ಅಂಡ್ ಅವ್ರ ಹೆಸರು ಕೇಳಿದೆ, ಓಕೆ ನಾನು ಮಾಡ್ತೀನಿ ಅಂತ. ಬಟ್ ನಾನು ಯಾವತ್ತೂ ಒಂದು ಬೋಲ್ಡ್ ಪಾತ್ರ ಮಾಡಿರ್ಲಿಲ್ಲ. ರಿಯಲ್ ಲೈಫಲ್ಲೂ ನಾನು ಅಷ್ಟೊಂದು ಬೋಲ್ಡ್ ಅಲ್ಲ, ಬಟ್ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಹೇಳಿದಾಗ ಐ ವಾಸ್ ಲಿಟಲ್ ಸ್ಕೇರ್ಡ್. ಬೋಲ್ಡ್ ಅಂದ್ರೆ ವೆರಿ ಎಜುಕೇಟೆಡ್ ಅಂಡ್ ಜಸ್ಟ್ ಬೋಲ್ಡ್ ಗರ್ಲ್ ಅಷ್ಟೇ, ಏನು ಬೋಲ್ಡ್ ಸೀನ್ಸ್ ಎಲ್ಲ ಇಲ್ಲ. ಬಟ್ ತುಂಬಾ ಒಳ್ಳೆ ಪಾತ್ರ. ಅಂಡ್ ಡಿ ಬಾಸ್ ಅವರ ಫ್ಯಾನ್ಸ್ ಅವರಿದೆ ಈ ಚಿಕ್ಕ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದ್ರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. And congratulations to the entire team for this success, and I'm glad to be a part of it. ಇದೇ ತರ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಆಗಲಿ, ಇದೇ ತರ ಬ್ಲಾಕ್ ಬಸ್ಟರ್ ಆಗ್ತಿರ್ಲಿ, ಅಂಡ್ ನಮ್ಮ ತರ ಆಕ್ಟರ್ಸ್ ಗೆ ಸಾಕಷ್ಟು ಚಾನ್ಸ್ ಸಿಗಲಿ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್ ಮೀಡಿಯಾ ಕಡೆಯಿಂದ ಬರ್ತಿರೋದು, ಎಸ್ಪೆಷಲಿ ದಿ ಬಾಸ್ ಫ್ಯಾನ್ಸ್ ಇಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ರಾಕ್ಲೈನ್ ಸರ್ ಅಂಡ್ ತರುಣ್ ಸುರೇಶ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ತುಂಬಾ ದೊಡ್ಡವರು ಕೂತ್ಕೊಂಡಿದ್ದಾರೆ ಅವ್ರ ಮುಂದೆ, ತುಂಬಾ ಚಿಕ್ಕವಳು ನಾನು ಮಾತಾಡ್ಲಿಕ್ಕೆ. ಬಟ್ ಒಂದು ಅಪಾರ್ಚುನಿಟಿ ಸಿಕ್ಕಿದೆ, ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ. ನನ್ನ ಫಸ್ಟ್ ಬಿಗ್ ಕಮರ್ಷಿಯಲ್ ಮೂವಿ. ಇದರಲ್ಲಿ ಚಿಕ್ಕ ರೋಲ್ ಆಗಿದ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ತರುಣ್ ಅವರು ಹೇಳಿದಾಗ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಜಸ್ಟ್ ದರ್ಶನ್ ಅವ್ರ ಮೂವಿ ರಾಕ್ಲೈನ್ ಸರ್ ಅಂಡ್ ಅವ್ರ ಹೆಸರು ಕೇಳಿದೆ, ಓಕೆ ನಾನು ಮಾಡ್ತೀನಿ ಅಂತ. ಬಟ್ ನಾನು ಯಾವತ್ತೂ ಒಂದು ಬೋಲ್ಡ್ ಪಾತ್ರ ಮಾಡಿರ್ಲಿಲ್ಲ. ರಿಯಲ್ ಲೈಫಲ್ಲೂ ನಾನು ಅಷ್ಟೊಂದು ಬೋಲ್ಡ್ ಅಲ್ಲ, ಬಟ್ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಹೇಳಿದಾಗ ಐ ವಾಸ್ ಲಿಟಲ್ ಸ್ಕೇರ್ಡ್. ಬೋಲ್ಡ್ ಅಂದ್ರೆ ವೆರಿ ಎಜುಕೇಟೆಡ್ ಅಂಡ್ ಜಸ್ಟ್ ಬೋಲ್ಡ್ ಗರ್ಲ್ ಅಷ್ಟೇ, ಏನು ಬೋಲ್ಡ್ ಸೀನ್ಸ್ ಎಲ್ಲ ಇಲ್ಲ. ಬಟ್ ತುಂಬಾ ಒಳ್ಳೆ ಪಾತ್ರ. ಅಂಡ್ ಡಿ ಬಾಸ್ ಅವರ ಫ್ಯಾನ್ಸ್ ಅವರಿದೆ ಈ ಚಿಕ್ಕ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದ್ರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಅಂಡ್ congratulations to the entire team for this success, and I'm glad to be a part of it. ಇದೇ ತರ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಆಗಲಿ, ಇದೇ ತರ ಬ್ಲಾಕ್ ಬಸ್ಟರ್ ಆಗ್ತಿರ್ಲಿ, ಅಂಡ್ ನಮ್ಮ ತರ ಆಕ್ಟರ್ಸ್ ಗೆ ಸಾಕಷ್ಟು ಚಾನ್ಸ್ ಸಿಗಲಿ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್ ಮೀಡಿಯಾ ಕಡೆಯಿಂದ ಬರ್ತಿರೋದು, ಎಸ್ಪೆಷಲಿ ದಿ ಬಾಸ್ ಫ್ಯಾನ್ಸ್ ಇಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ರಾಕ್ಲೈನ್ ಸರ್ ಅಂಡ್ ತರುಣ್ ಸುರೇಶ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ತುಂಬಾ ದೊಡ್ಡವರು ಕೂತ್ಕೊಂಡಿದ್ದಾರೆ ಅವ್ರ ಮುಂದೆ, ತುಂಬಾ ಚಿಕ್ಕವಳು ನಾನು ಮಾತಾಡ್ಲಿಕ್ಕೆ. ಬಟ್ ಒಂದು ಅಪಾರ್ಚುನಿಟಿ ಸಿಕ್ಕಿದೆ, ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ. ನನ್ನ ಫಸ್ಟ್ ಬಿಗ್ ಕಮರ್ಷಿಯಲ್ ಮೂವಿ. ಇದರಲ್ಲಿ ಚಿಕ್ಕ ರೋಲ್ ಆಗಿದ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ತರುಣ್ ಅವರು ಹೇಳಿದಾಗ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಜಸ್ಟ್ ದರ್ಶನ್ ಅವ್ರ ಮೂವಿ ರಾಕ್ಲೈನ್ ಸರ್ ಅಂಡ್ ಅವ್ರ ಹೆಸರು ಕೇಳಿದೆ, ಓಕೆ ನಾನು ಮಾಡ್ತೀನಿ ಅಂತ. ಬಟ್ ನಾನು ಯಾವತ್ತೂ ಒಂದು ಬೋಲ್ಡ್ ಪಾತ್ರ ಮಾಡಿರ್ಲಿಲ್ಲ. ರಿಯಲ್ ಲೈಫಲ್ಲೂ ನಾನು ಅಷ್ಟೊಂದು ಬೋಲ್ಡ್ ಅಲ್ಲ, ಬಟ್ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಹೇಳಿದಾಗ ಐ ವಾಸ್ ಲಿಟಲ್ ಸ್ಕೇರ್ಡ್. ಬೋಲ್ಡ್ ಅಂದ್ರೆ ವೆರಿ ಎಜುಕೇಟೆಡ್ ಅಂಡ್ ಜಸ್ಟ್ ಬೋಲ್ಡ್ ಗರ್ಲ್ ಅಷ್ಟೇ, ಏನು ಬೋಲ್ಡ್ ಸೀನ್ಸ್ ಎಲ್ಲ ಇಲ್ಲ. ಬಟ್ ತುಂಬಾ ಒಳ್ಳೆ ಪಾತ್ರ. ಅಂಡ್ ಡಿ ಬಾಸ್ ಅವರ ಫ್ಯಾನ್ಸ್ ಅವರಿದೆ ಈ ಚಿಕ್ಕ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದ್ರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಅಂಡ್ congratulations to the entire team for this success, and I'm glad to be a part of it. ಇದೇ ತರ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಆಗಲಿ, ಇದೇ ತರ ಬ್ಲಾಕ್ ಬಸ್ಟರ್ ಆಗ್ತಿರ್ಲಿ, ಅಂಡ್ ನಮ್ಮ ತರ ಆಕ್ಟರ್ಸ್ ಗೆ ಸಾಕಷ್ಟು ಚಾನ್ಸ್ ಸಿಗಲಿ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್ ಮೀಡಿಯಾ ಕಡೆಯಿಂದ ಬರ್ತಿರೋದು, ಎಸ್ಪೆಷಲಿ ದಿ ಬಾಸ್ ಫ್ಯಾನ್ಸ್ ಇಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ರಾಕ್ಲೈನ್ ಸರ್ ಅಂಡ್ ತರುಣ್ ಸುರೇಶ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ತುಂಬಾ ದೊಡ್ಡವರು ಕೂತ್ಕೊಂಡಿದ್ದಾರೆ ಅವ್ರ ಮುಂದೆ, ತುಂಬಾ ಚಿಕ್ಕವಳು ನಾನು ಮಾತಾಡ್ಲಿಕ್ಕೆ. ಬಟ್ ಒಂದು ಅಪಾರ್ಚುನಿಟಿ ಸಿಕ್ಕಿದೆ, ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ. ನನ್ನ ಫಸ್ಟ್ ಬಿಗ್ ಕಮರ್ಷಿಯಲ್ ಮೂವಿ. ಇದರಲ್ಲಿ ಚಿಕ್ಕ ರೋಲ್ ಆಗಿದ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ತರುಣ್ ಅವರು ಹೇಳಿದಾಗ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಜಸ್ಟ್ ದರ್ಶನ್ ಅವ್ರ ಮೂವಿ ರಾಕ್ಲೈನ್ ಸರ್ ಅಂಡ್ ಅವ್ರ ಹೆಸರು ಕೇಳಿದೆ, ಓಕೆ ನಾನು ಮಾಡ್ತೀನಿ ಅಂತ. ಬಟ್ ನಾನು ಯಾವತ್ತೂ ಒಂದು ಬೋಲ್ಡ್ ಪಾತ್ರ ಮಾಡಿರ್ಲಿಲ್ಲ. ರಿಯಲ್ ಲೈಫಲ್ಲೂ ನಾನು ಅಷ್ಟೊಂದು ಬೋಲ್ಡ್ ಅಲ್ಲ, ಬಟ್ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಹೇಳಿದಾಗ ಐ ವಾಸ್ ಲಿಟಲ್ ಸ್ಕೇರ್ಡ್. ಬೋಲ್ಡ್ ಅಂದ್ರೆ ವೆರಿ ಎಜುಕೇಟೆಡ್ ಅಂಡ್ ಜಸ್ಟ್ ಬೋಲ್ಡ್ ಗರ್ಲ್ ಅಷ್ಟೇ, ಏನು ಬೋಲ್ಡ್ ಸೀನ್ಸ್ ಎಲ್ಲ ಇಲ್ಲ. ಬಟ್ ತುಂಬಾ ಒಳ್ಳೆ ಪಾತ್ರ. ಅಂಡ್ ಡಿ ಬಾಸ್ ಅವರ ಫ್ಯಾನ್ಸ್ ಅವರಿದೆ ಈ ಚಿಕ್ಕ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದ್ರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಅಂಡ್ congratulations to the entire team for this success, and I'm glad to be a part of it. ಇದೇ ತರ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಆಗಲಿ, ಇದೇ ತರ ಬ್ಲಾಕ್ ಬಸ್ಟರ್ ಆಗ್ತಿರ್ಲಿ, ಅಂಡ್ ನಮ್ಮ ತರ ಆಕ್ಟರ್ಸ್ ಗೆ ಸಾಕಷ್ಟು ಚಾನ್ಸ್ ಸಿಗಲಿ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್ ಮೀಡಿಯಾ ಕಡೆಯಿಂದ ಬರ್ತಿರೋದು, ಎಸ್ಪೆಷಲಿ ದಿ ಬಾಸ್ ಫ್ಯಾನ್ಸ್ ಇಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ರಾಕ್ಲೈನ್ ಸರ್ ಅಂಡ್ ತರುಣ್ ಸುರೇಶ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.